ನಮಸ್ಕಾರ A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇವಾಗೆ ಬಂದದ ಒಂದು ಬ್ರೇಕಿಂಗ್. ಬಸವನಾಡಿನ ರೇಡಿಯೋ ಕೇಂದ್ರದ ಹತ್ತಿರ ಮದಿನಾನಗರ ಹತ್ತಿರ ಇತ್ತೀಚಿನ ದಿನಗಳಲ್ಲಿ ಭೀಮಾ ತೀರದ ಹಂತಕನಾದ ಬಾಗಪ್ಪ ಹರಿಜನ್ ಕುಖ್ಯಾತ ರೌಡಿ ಕೊಲೆಯಾಗಿದ್ದು, ಆರೋಪಿಗಳಾದ ಪಿಂಟು ಲಕ್ಷ್ಮಣ ಮೇಲಿನ ಕೇರಿ, ರಾಹುಲ್ ಭೀಮಾಶಂಕರ ತಡಕೇರಿ, ಸುದೀಪ ರೇಣುಕಾ ಕಾಂಬಳೆ, ಮಣಿಕಂಠ ಗದಿಗೆಪ್ಪ ಶಂಕರಪ್ಪ ಬೆನಕೊಪ್ಪ ಕೊಡ್ಲಿ ಬಂದೂಕು ಹಾಗೂ ಮಚ್ಚಿನಿಂದ ಕೊಲೆ ಮಾಡಿದ್ದು ಕಾರಣ ವಿಜಯಪುರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ರೀಯುತ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬ್ರು, ಶಂಕರ ಮರ್ಯಾಳ ಸಾಹೇಬ್ರು, ಮತ್ತೋರ್ವ ಹೆಚ್ಚಿನ ರಾಮನಗೌಡ ಹಟ್ಟಿ ಸಾಹೇಬ್ರು ಹಾಗೂ ನಗರದ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳಾದ ಪ್ರದೀಪ ತಳಕೇರಿ ಸಾಹೇಬ್ರು, ರಾಜು ಮಮದಾಪುರ ಕ್ರೈಂ ಪಿಎಸ್ಐ ಸಾಹೇಬ್ರು, ಸುಷ್ಮಾ ಮಹಿಳಾ ಪೊಲೀಸ್ ಅಧಿಕಾರಿಗಳು, ಎಚ್ಎಂ ಜಮಾದ ರಾಜು ನಾಯಕ್, ಅನಿಲ್ ದೊಡ್ಮನಿ, ಶ್ರೀಧರ್ ಗದ್ಯಾಳ್, ಬಶೀರ್ ಅಹಮದ್, ಕುಮಾರ್ ರಾಠೋಡ್, ಗೌಸ್ಮುಲ್ಲಾ ವಿನಾಯಕ್, ಶಿವನಗೌಡ ಬಿರಾದರ್, ಸಂಗು ಗೋಗಿಹಾಳ್, ಬಸು ಹಡಲ್ಗೇರಿ, ರಾಜು ಮರಗುದ್ದಿ ಸಂಪೂರ್ಣ ವಿಜಯಪುರದ ಪೊಲೀಸ್ ಸಿಬ್ಬಂದಿಗಳ ನೇತೃತ್ವದಲ್ಲಿ 22 ಗಂಟೆಗಳಲ್ಲಿ ಕೊಲೆ ಮಾಡಿದ ಆರೋಪಿಗಳನ್ನು ಹಿಡಿಯಲು ಗಾಂಧಿ ಚೌಕ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ ಹಾಗೂ ಮುಗ್ಧ ವಿಜಯಪುರ ಜನತೆಗೆ ಯಾವುದೇ ಕಾರಣಕ್ಕೂ ಯಾರಿಂದಲೂ ಭಯ ಪಡುವ ಅವಶ್ಯಕತೆ ಇಲ್ಲ ಎಂದು ಪೊಲೀಸ್ ಇಲಾಖೆ ತಿಳಿಸಿದೆ. ಈ ಒಂದು ಹೆಮ್ಮೆ ಪಡುವಂತಹ ಕಾರ್ಯಕ್ಕೆ A9 ನ್ಯೂಸ್ ಎಂಡಿ ಹಾಗೂ ದಲಿತ ಸಂಘಟನೆ ವಿಜಯಪುರ ಜಿಲ್ಲಾಧ್ಯಕ್ಷರು ಸುನೀಲ್ ಕುಮಾರ್ ಎಂ ಸೂರ್ಯವಂಶಿ ಮತ್ತು ಕ್ಯಾಮರಾಮನ್ ಅಮೀನ್ ಶೇಖ್ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಗೌರವಪೂರ್ಣವಾಗಿ ಅಭಿನಂದಿಸಿದ್ದಾರೆ. ಹನ್ನೊಂದು 2/2025 ವಿಜಯಪುರ ಸಿಟಿಯ ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮದಿನಾ ನಗರದಲ್ಲಿ ರಾತ್ರಿ 9:30 ಗಂಟೆಗೆ ಪಿಂಟು ಮತ್ತೆ 4-5 ಜನ ದುಷ್ಕರ್ಮಿಗಳು ಸೇರಿ ಬಾಗಪ್ಪ ಹರಿಜನ್ ಇದನ್ನ ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಮತ್ತೆ ತಳವಾರು ಕೊಡ್ಲಿ ಯಂತ್ರ ಆತನಿಗೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿ ಸ್ಥಳದಲ್ಲಿ ಬಾಗಪ್ಪ ಹರಿಜನ್ ಮೃತಪಟ್ಟಿರ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಬಾಗಪ್ಪ ಹರಿಜನ್ನ ಮಗಳಾದಂತಹ ಗಂಗೂಬಾಯಿ ಹರಿಜನ್ ಇವಳು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 32/25 ಅಂಡರ್ ಸೆಕ್ಷನ್ 189 ಕ್ಲಾಸ್ 2, 191 ಕ್ಲಾಸ್ 2, 191 ಕ್ಲಾಸ್ 3, 352, 103, 190 BNS ಆಕ್ಟ್ ಅಡಿಯಲ್ಲಿ ಮತ್ತು 25A ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಮೃತನಾದಂತಹ ಯಾರು ಬಾಗಪ್ಪ ಹರಿಜನ್ ಈಗಾಗಲೇ ಅವನು ಅಪರಾಧಿಕ ಹಿನ್ನೆಲೆಯನ್ನ ಉಳ್ಳವನಾಗಿದ್ದು ಆತನ ಮೇಲೆ 10ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು. ಅದರಲ್ಲಿ 6ಕ್ಕೂ ಹೆಚ್ಚು ಪ್ರಕರಣಗಳು ಆತನ ಮೇಲೆ ಮರ್ಡರ್ ಕೇಸ್ಗಳು ಕೂಡ ದಾಖಲಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಆತನ ಅಸೋಸಿಯೇಟ್ ಆದಂತಹ ಒಬ್ಬ ರವಿ ಮೇಲಿನ್ಕೇರಿ ಅನ್ನೋನು ಕಳೆದ 6 ತಿಂಗಳ ಮುಂಚೆ ಮರ್ಡರ್ ಆಗ್ತಾನೆ. ಆ ಮರ್ಡರ್ ಕೇಸಲ್ಲಿ ತುಳಸಿರಾಮ್ ಹರಿಜನ್ನು ಮತ್ತೆ ಅಲೆಕ್ಸ್ ಗೊಲ್ಲರು, ಪ್ರಕಾಶ್ ಗೊಲ್ಲರು, ಷಣ್ಮುಖ ನಡುವಿನ್ಕೇರಿ ಮತ್ತೆ ಇನ್ನಿತರರು ಸೇರಿ ಆತನನ್ನ ಕೊಲೆ ಮಾಡಿರ್ತಾರೆ. ಈಗಾಗಲೇ ಆ ಎಲ್ಲಾ ಕೊಲೆ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈ ರವಿ ಮೆಲ್ಕಿನ್ ಮೇರಿ ಮತ್ತೆ ಬಾಗಪ್ಪ ಹರಿಜನ್ ಇವರು ಕೂಡ ಒಂದೇ ತಂಡದಲ್ಲಿದ್ದು ಇವರು ಕೂಡ ಹಲವಾರು ವರ್ಷಗಳಿಂದ ಕೂಡಿ ಕೆಲಸ ಮಾಡಿರ್ತಾರೆ. ಅವರ ಮಧ್ಯೆ ಸಾಕಷ್ಟು ವ್ಯವಹಾರಗಳನ್ನು ಕೂಡ ಇರುತ್ತೆ. ಹಣಕಾಸಿನ ವ್ಯವಹಾರ ಆಗಿರ್ಬೋದು, ರಿಯಲ್ ಎಸ್ಟೇಟ್ ವ್ಯವಹಾರ ಆಗಿರ್ಬೋದು, ಇವರಿಬ್ರು ಕೂಡಿ ಕೆಲಸವನ್ನ ಮಾಡಿರ್ತಾರೆ. ಮತ್ತೆ ಬಾಗಪ್ಪ ಹರಿಜನ್ ಮತ್ತೆ ರವಿ ಮೆಲಿನ್ಕೇರಿ ಕೂಡ ಇವರು ಸಂಬಂಧಿಕರು ಕೂಡ ಆಗಿರ್ತಾರೆ. ಆದ್ರೆ ರವಿ ಮೆಲಿನ್ಕೇರಿ ಮೃತಪಟ್ಟ ನಂತರ ಈಗೇನು 6 ತಿಂಗಳಾದ ನಂತರ ಬಾಗಪ್ಪ ಹರಿಜನ್ನು ಈತನ ತಮ್ಮನಾದಂತಹ ಪ್ರಕಾಶ್ ಮೆಲಿನ್ಕೇರಿ ಏನಿದಾನೆ ಆತನಿಗೆ ಸಾಕಷ್ಟು ಒತ್ತಡವನ್ನ ತರ್ತಾ ಇರ್ತಾನೆ. ಏನಂದ್ರೆ ರವಿ ನನ್ನ ಹೆಸರಲ್ಲಿ ಸಾಕಷ್ಟು ಆಸ್ತಿಯನ್ನ ಮಾಡಿದಾನೆ, ಸಾಕಷ್ಟು ದುಡ್ಡನ್ನ ಮಾಡಿದಾನೆ, ವಾಹನಗಳನ್ನ ಮಾಡಿದಾನೆ, ಆ ಎಲ್ಲವನ್ನ ಕೂಡ ನನಗೆ ವರ್ಗಾಯಿಸಿ ಅಂತಂತೇಳಿ ಅವನಿಗೆ ಪೀಡಿಸ್ತಾ ಇರ್ತಾನೆ. ಯಾರಿಗೆ? ಪ್ರಕಾಶ್ಗೆ. ಅಷ್ಟೇ ಅಲ್ಲದೇನೆ ಇಷ್ಟೆಲ್ಲ ಕೊಡಕ್ಕಾಗದ್ರೆ 10 ಕೋಟಿ ರೂಪಾಯಿ ಕೊಡಿ ಅಂತ ಹೇಳಿ ಪ್ರಕಾಶ್ ಒತ್ತಡವನ್ನ ಹೇರ್ತಾ ಇರ್ತಾನೆ. ದುಡ್ಡು ಕೊಡಕ್ಕಾಗತ್ತೆ, ಆಸ್ತಿ ಕೊಡಕ್ಕಾಗತ್ತೆ,
ನೇರವಾಗಿ ಆತನ ಅಣ್ಣನ ಹೆಂಡತಿಯ ಬಗ್ಗೆ ಈತ ಭಾಗಪ್ಪ ಹರಿಜನ್ ಮಾತಾಡಿರ್ತಾನೆ. ಸೊ ಇದರಿಂದ ಬೇಸತ್ತಂತ ಪ್ರಕಾಶ್ ಮೇಲಿಕೇರಿ ಏನ್ ಮಾಡ್ತಾನೆ ಅಂತಂದ್ರೆ ಆತನ ಸ್ನೇಹಿತರಿಗೆ ಇದರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡಿರ್ತಾನೆ. ಸೊ ಯಾವಾಗ ಈ ವಾದ ವಿವಾದದಲ್ಲಿ ಒಂದು ದಿನ ಭಾಗಪ್ಪ ಹರಿಜನ್ ಏನ್ ಹೇಳ್ತಾನೆ ಅಂತಂದ್ರೆ ಪ್ರಕಾಶ್ಗೆ, ನಿನ್ನ ಅಣ್ಣನ್ಗೆ ಆದಂತ ಗತಿನೇ ನಿನಗಾಗತ್ತೆ, ಅದು ಅದೇ ರೀತಿ ನಿನಗೆ ಮಾಡುತ್ತೆ ಅಂತಂತ ಹೇಳಿದಾಗ ಪ್ರಕಾಶ್ ಮೇಲಿನಕರಿಗೆ ಕನ್ಫರ್ಮ್ ಆಗುತ್ತೆ ನಮ್ಮನ್ನ ಹೊಡ್ಸಿದ್ದು ಭಾಗಪ್ಪ ಹರಿಜನನೇ ಅಂತಂತ ಹೇಳಿ. ಸೊ ಆ ಹಿನ್ನೆಲೆಯಲ್ಲಿ ಪ್ರಕಾಶ್ ಆತ ತಂಡವನ್ನ ಕಟ್ಕೋತಾನೆ. ಆತನ ಅಸೋಸಿಯೇಟ್ಸ್ ಅಂತಂದ್ರೆ ಆತನ ಸಂಬಂಧಿಕರ ಇವರು ಕೂಡ ರಾಹುಲ್ ತಳಕೇರಿ, ಈತ ಹರ್ತಿಯವನು, ಅದೇ ರೀತಿ ಸುದೀಪ್ ಕಾಂಬ್ಳೆ ಇವನು ಅಗರ್ಪೇಡದವನು, ಮತ್ತೆ ಮಣಿಕಂಠ ಬೆನಕೊಪ್ಪ ಅಂತಂತ ಹೇಳಿ ಈತ ಸುದೀಪ್ನ ಫ್ರೆಂಡ್. ಮತ್ತೆ ಕಳೆದ ಸುಮಾರು ತಿಂಗಳಿಂದ ಈತ ಇಲ್ಲಿ ರವಿ ಜೊತೆಗಾಗಿರ್ಬೋದು ಮತ್ತೆ ಪ್ರಕಾಶನ ಜೊತೆಗೆ ಆಗಿರ್ಬೋದು ಈತ ಸ್ನೇಹಿತನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಈತ 4ನೇ ಆರೋಪಿ ಆದಂತಹ ಮಣಿಕಂಠ ಬೆನಕೊಪ್ಪ ಈತ ಬೈಲಂಗುಲದವನ್ ಇರ್ತಾನೆ. ಸೊ ಈ 4 ಜನ ಸೇರಿ ಅವತ್ತಿನ ದಿನ 11ನೇ ತಾರೀಕು ರಾತ್ರಿ 9ವರೆಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ವಾಚ್ ಮಾಡಿರ್ತಾರೆ. ಯಾಕಂತಂದ್ರೆ ಪ್ರಕಾಶನ್ಗೂ ಕೂಡ ಈ ಭಾಗಪ್ಪನ ಎಲ್ಲಾ ಮೂವ್ಮೆಂಟ್ಸ್ ಗಳು, ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಕೂಡ ಗೊತ್ತಿರುತ್ತೆ. ಯಾಕಂತಂದ್ರೆ ದೇ ವರ್ ಪಾರ್ಟ್ ಆಫ್ ದ ಸೇಮ್ ಟೀಮ್. ಸೊ ಆ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಇದನ್ನ ವಾಚ್ ಮಾಡಿ ಒಂದು ಆಟೋ ಒಂದು 2 ವೀಲರ್ ದಲ್ಲಿ ಏನು ವಾಕ್ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಬಂದು ಆತನನ್ನ ಈ ಪಿಸ್ತೂಲು, ತಳವಾರು ಮತ್ತೆ ಈ ಕೊಡ್ಲಿ ಯಂತ್ರ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿ ತಪ್ಪಿಸ್ಕೊಂಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ಸಿಟಿ ಎಲ್ಗಾರ್ ಅವರ ನೇತೃತ್ವದಲ್ಲಿ ತಂಡವನ್ನ ರಚಿಸಿರುತ್ತೆ. ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಅಂತ ಪ್ರದೀಪ್ ತಳಕೇರಿ ಮತ್ತೆ ಗೋಲ್ಗುಂಬಾಜ್ ಇನ್ಸ್ಪೆಕ್ಟರ್ ಆದಂತಹ ನಮ್ಮ ಮಲ್ಲಯ್ಯ ಮಠಪತಿ ಇವರು ತಂಡಗಳನ್ನ ರಚನೆ ಮಾಡಿ ಎಲ್ಲ ಆಯಾಮಗಳಲ್ಲಿ ಈಗ ತನಿಖೆಯನ್ನ ಕೈಗೊಂಡು ಈ 4 ಜನ ಆರೋಪಿತರನ್ನ ಬಂಧಿಸಿದ್ದಾರೆ. ತನಿಖೆ ಇನ್ನು ಮುಂದುವರಿತಾ ಇದೆ. ಥ್ಯಾಂಕ್ ಯು. ಒಟ್ಟು 2 ಗುಂಡುಗಳು ಹಾರಿಸಿದ್ದಾರೆ, ಬಟ್ 1 ಗುಂಡು ಅವನಿಗೆ ತಗಲಿದೆ. ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಅದು ಬಂದಿದೆ. ಎಸ್, ನಡೀತಾ ಇದೆ ಎಲ್ಲ ಪ್ರಕ್ರಿಯೆಗಳು. ಏನು ಆಯುಧಗಳಾಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಅವ್ನು ಏನೇನು ಯೂಸ್ ಮಾಡಿದ್ದಾರೆ ಅವನ್ನೆಲ್ಲವನ್ನು ಕೂಡ ಪೊಲೀಸ್ ಮಹಾಜರದಲ್ಲಿ ಮತ್ತೆ ಅವರಿಂದ ರಿಕವರಿ ಮಾಡುವಂತ ಎಲ್ಲಾ ಪ್ರೊಸೆಸ್ಗಳು ಚಾಲ್ತಿಯಲ್ಲಿದೆ. ಇಲ್ಲ ಇಲ್ಲ, ನಮ್ಮ ಬಿಜಾಪುರ ಜಿಲ್ಲೆಯಲ್ಲೇನೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದು ಕರೆಂಟ್ ತೆಗೆಯೋದು ಭಾಗಪ್ಪ ಹರಿಜನನ ಒಂದು ಹಾಬಿ. ಆತನ ಮೂವ್ಮೆಂಟ್ ಆಗಿರ್ಲಿ ಅಥವಾ ಆತ ಎಲ್ಲಿದ್ದಾನೆ ಅಂತಂತೇಳಿ, ಯಾಕಂದ್ರೆ ಸಾಕಷ್ಟು ವೈರಿಗಳಿದ್ರು. ಸೊ ಆತನೇ ಲೈಟ್ ಅನ್ನ ಆಫ್ ಮಾಡ್ಕೊಂಡು ಆತ ಬಂದಿರೋದು ಹೋಗಿರೋದು ಯಾರಿಗೂ ಕಾಣ್ಬಾರ್ದು ಅಥವಾ ಅವನ ಮೂವ್ಮೆಂಟ್ಸ್ ಗಳು ಯಾರಿಗೂ ಕಾಣ್ಬಾರ್ದು ಅಂತೇಳಿ ಆತ ಮನೆಯ ಹೊರಗಿನ ದೀಪಗಳನ್ನ ಆರಿಸೋದು ಒಂದು ಹವ್ಯಾಸ ಆಗಿರುತ್ತೆ. ಪೊಲೀಸರ ಭಯ ಅಷ್ಟಿದೆ, ಪೊಲೀಸರ ಭಯ ಅಷ್ಟಿದೆ. ಅದರಲ್ಲಿ ತುಳಸಿರಾಮ್ ಹರಿಜನ್ ಮತ್ತೆ ಇನ್ನಿತರ ಆರೋಪಿಗಳಿದಾರಲ್ಲ, ಸೊ ಅಲೆಕ್ಸ್, ಷಣ್ಮುಖ, ಪ್ರಕಾಶು, ಮುರುಗೇಶು, ರಾಜಸಾಬು ಇವ್ರ ಮೇಲೆ ಪ್ರಕರಣ ದಾಖಲಾಗಿತ್ತು. ಅವಾಗ ಅದರಲ್ಲಿ ಕಂಪ್ಲೇಂಟ್ ಪ್ರಕಾಶನೇ ಇರ್ತಾರೆ. ಸೊ ದೇ ಆರ್ ಆಲ್ರೆಡಿ ಇನ್ ಪೊಲೀಸ್ ಜುಡಿಷಿಯಲ್ ಕಸ್ಟಡಿ. ಆ ಕೇಸು ಚಾರ್ಜ್ ಶೀಟ್ ಆಗಿದೆ. ಯಾವ ಕೇಸಲ್ಲಿ ಇಲ್ಲ, ಇನ್ನು ನಮ್ಮ ಹತ್ರ ಇದ್ದಾರೆ. ಸೊ ತನಿಖೆ ನಡೀತಾ ಇದೆ. ಇವತ್ತು ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ 4 ಜನ ಇದ್ದಾರೆ ಟೋಟಲ್. ಎಸ್, 4 ಇನ್ನೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಅದನ್ನೇ ಹೇಳಿದೆ ನಾನು ಇವಾಗ ಅದ್ರ ಬಗ್ಗೆ. ಸೊ ರವಿ ಸತ್ತಾದ್ಮೇಲೆ ರವಿ ಮತ್ತೆ ಭಾಗಪ್ಪನ ಮಧ್ಯೆ ಏನು ವ್ಯವಹಾರಗಳಿತ್ತು, ಸೊ ಭಾಗಪ್ಪನ ಹೆಸರಲ್ಲಿ ರವಿ ಸಾಕಷ್ಟು ದುಡ್ಡು ಆಸ್ತಿ ಮಾಡಿದಾನೆ ಅಂತಂತೇಳಿ ಭಾಗಪ್ಪ ಈ ಪ್ರಕಾಶ್ಗೆ ಅಲಿಯಾಸ್ ಪಿಂಟೋ ಏನಿದಾನೆ ಅವನಿಗೆ ತೊಂದರೆ ಕೊಡ್ತಾ ಇದ್ದ. ಸೊ ಮನೆ ಆಗಿರ್ಬೋದು, ಕಾರ್ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಏನ್ ಮಾಡಿದಾನೆ ಅದನ್ನೆಲ್ಲ ನನ್ನ ಹೆಸರಿಗೆ ಮಾಡಿ ಅಂತ. Yes, that is part of the investigation. So status is that becomes a part of the evidence. He was one of the most notorious criminals.
ನಮಸ್ಕಾರ ಕರ್ನಾಟಕ A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.